ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಪಡವಲಕಾಯಿಂದ ಬಜ್ಜಿ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಪಡವಲಕಾಯಿ ಬಜ್ಜಿ ಒಮ್ಮೆ ಟ್ರೈ ಮಾಡಿ, ನೀವೇ ಇಷ್ಟಪಡ್ತೀರಾ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಕಡಲೆ ಹಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ತಗೊಂಡಿದ್ದೀನಿ. ಒಂದು ಸ್ವಲ್ಪ ಸೋಡಾ ತಗೊಂಡಿದ್ದೀನಿ, ತಿಂಡಿಗೆ ಹಾಕುವಂಥ ಸೋಡಾ. ಒಂದು ಸ್ವಲ್ಪ ಓಂ ಕಾಳು ತಗೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನ್ಗಿನ ಕಮ್ಮಿ ತಗೊಂಡಿದ್ದೀನಿ ಓಂ ಕಾಳು. ಮೊದಲಿಗೆ ಎಲ್ಲ ಡ್ರೈ ಮಿಕ್ಸ್ ಮಾಡಬೇಕಾಗತ್ತೆ. ನೋಡಿ, ಸಾಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬಜ್ಜಿ ನಾವು ಹೇಗೆ ಬಜ್ಜಿ ಹಿಟ್ಟಿಗೆ ಕಲಿಸ್ತೀವಿ ಸೇಮ್ ಅದೇ ಥರನೇ ಕಲಿಸ್ಕೊಬೇಕಾಗತ್ತೆ. ಜಾಸ್ತಿ ನೀರು ಹಾಕಕ್ಕೆ ಹೋಗ್ಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ನೀರು ಕಲಿಸ್ಬೇಕಾಗತ್ತೆ. ನೋಡಿ, ಹಿಟ್ಟು ಕಲಸಿದಾಯಿತು. ನೋಡಿ, ಕನ್ಸಿಸ್ಟೆನ್ಸಿಲಿ ಇರಬೇಕು. ನೋಡಿ, ಕರೆಕ್ಟಾಗಿದೆ ಇದು. ನೋಡಿ, ಇಲ್ಲಿ ನಾನು ಪಡವಲಕಾಯಿ ಬಜ್ಜಿ ಮಾಡೋದ್ರಿಂದ ನಾನು ಪಡವಲಕಾಯಿನ ಸಿಪ್ಪೆ ಎಲ್ಲ ಎರೆದ್ಬಿಟ್ಟು ನೋಡಿ ಈ ಸೈಜಲ್ಲಿ ಕಟ್ ಮಾಡಿದ್ದೀನಿ. ದಪ್ಪ ಕಟ್ ಮಾಡಬಾರ್ದು, ಒಂದು ಸ್ವಲ್ಪ ತೆಳುವೆ ಇರಬೇಕು, ಬೇಯೋದಿಲ್ಲ. ನೋಡಿ, ಒಳಗಡೆ ತಿರುಳು ಏನಿರುತ್ತೆ ಬೀಜ ಎಲ್ಲ ತೆಗಿಬೇಕಾಗತ್ತೆ. ಫುಲ್ಲು ಸಿಪ್ಪೆ ತೆಗಿಬಾರ್ದು. ಇರಿ, ನೋಡಿ, ಒಂದು ಚಾಕು ತಗೊಂಡು ಸುಮ್ಮನೆ ನೋಡಿ ಇಷ್ಟು ತೆಗೆದ್ರೆ ಸಾಕು. ಫುಲ್ಲೂ ತೆಗಿಬಾರ್ದು. ನೋಡಿ, ಇಷ್ಟು ತೆಗೆದ್ರೆ ಸಾಕಾಗತ್ತೆ. ಫ್ರೆಂಡ್ಸ್, ನೋಡಿ, ನಾನು ಎಣ್ಣೆ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ಬಿಸಿ ಆಗಿದೆ ಎಣ್ಣೆ. ನೋಡಿ, ಒಂದೊಂದೇ ಈ ರೀತಿ ಡಿಪ್ ಮಾಡಿ ನೋಡಿ ಎಣ್ಣೆಲಿ ಈ ರೀತಿ ಬಿಡಿ. ಸೇಮ್ ಬಜ್ಜಿ ಹೇಗೆ ಬಿಡ್ತೀವೋ ಅದೇ ಥರನೇ. ಟೇಸ್ಟ್ ವೈಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ಏನಂದರೆ ತೆಳ್ಳಿಗೆ ಕಟ್ ಮಾಡಿ, ದಪ್ಪು ಕಟ್ ಮಾಡಬೇಡಿ. ನಾನು ಫಸ್ಟ್ ಟೈಮ್ ಮಾಡಿದಾಗ ದಪ್ಪು ಕಟ್ ಮಾಡಿದ್ದೆ, ಬೆಂದಿರಲಿಲ್ಲ. ತೆಳ್ಳು ಕಟ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೋಡಿ, ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕಾಗತ್ತೆ. ಒಂದು ಸೈಡ್ ಬೆಂದಾದ್ಮೇಲೆ ಇನ್ನೊಂದು ಸೈಡು ಹೀಗೆ ತಿರುವಾಕಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಳ್ಳೆ ಕೋಡ್ಬಳೆ ಥರ ಇದೆ. ಫ್ರೆಂಡ್ಸ್, ನೋಡಿ, ಇನ್ನೊಂದು ಸ್ವಲ್ಪ ಬೇಯಬೇಕಾಗುತ್ತೆ. ನೋಡಿ, ಎಷ್ಟು ಕ್ರಿಸ್ಪಿನೆಸ್ ಬಂದಿದೆ. ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಸ್ಕಿಪ್ ಮಾಡಬೇಡಿ, ತುಂಬ ಕ್ರಿಸ್ಪಿನೆಸ್ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ಒಳ್ಳೆ ಕೋಡ್ಬಳೆ ಥರ ಕಾಣ್ತಾ ಇದೆ. ನೋಡಿ, ಬೆಂದಿದೆ. ಈಗ ತಕ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ನೋಡಿ, ಇನ್ನು ಉಳಿದಿರೋದು ಸೇಮ್ ಇದೇ ಥರನೇ ಮಾಡ್ಕೊಳ್ಳೋಣ ಬಜ್ಜಿನ. ಫ್ರೆಂಡ್ಸ್, ನೋಡಿ, ಕ್ರಿಸ್ಪಿ ಆಗಿರುವಂಥ ಪಡವಲಕಾಯಿ ಬಜ್ಜಿ ರೆಡಿಯಾಗಿದೆ. ತುಂಬಾ ಚೆನ್ನಾಗಿರುತ್ತೆ ಪಡವಲಕಾಯಿ ಬಜ್ಜಿ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳಿ. ನಿಮಗೆ ವಿಡಿಯೋ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.